ಕುಂಭ ಲಗ್ನ ಕುಂಭ ರಾಶಿಯವರಿಗೆ ಗುರು ಧನಲಕ್ಷ್ಮಿ ಆಗ್ತಾರೆ. ಹೇಗೆ ಅಂದರೆ ನೋಡಿ, ನಿಮ್ಮ ಲಗ್ನದಿಂದ ನಿಮ್ಮ ರಾಶಿಯಿಂದ 2ನೇ ಮನೆ ಧನಸ್ಥಾನ, ಬ್ಯಾಂಕ್ ಬ್ಯಾಲೆನ್ಸನ್ನು ನೋಡುವಂತಹ ಸ್ಥಾನ, ಕುಟುಂಬ ಸ್ಥಾನ, ಮೀನರಾಶಿಯ ಅಧಿಪತಿ ಗುರು. ಅದೇ ರೀತಿ ನಿಮ್ಮ 11ನೇ ಮನೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ಸ್ಥಾನ, ಲಾಭಸ್ಥಾನ. ಧನುಸು ರಾಶಿಯ ಅಧಿಪತಿ ಗುರು ಆಗ್ತಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಧನ ಯೋಗವನ್ನು ಕಂಟ್ರೋಲ್ ಮಾಡೋದು ಗುರು ಬೃಹಸ್ಪತಿ. ಎಸ್, ಮಕರ ರಾಶಿಯವರಿಗೆ ಕಷ್ಟಪಟ್ಟರೆ ಒಂದಷ್ಟು ಹಣ ಸುಖ ಸಿಗುತ್ತೆ. ಕುಂಭರಾಶಿಯವರು ಕಷ್ಟಪಟ್ಟರೆ ಹಣ ಮತ್ತು ಸುಖ ಡಬಲ್ ಆಗಿ ಸಿಗುತ್ತೆ, ಅಂದರೆ ಬಡ್ಡಿ ಸಮೇತ ಸಿಗುತ್ತೆ. ಇದು ಗುರು ನಿಮಗೆ ಮಾಡುವಂತಹ ಲಾಭಗಳು, ಕೊಡುವಂತಹ ಫಲಗಳು. ಇಂಥ ಬೃಹಸ್ಪತಿ ಈಗ ನಿಮಗೆ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿ ಯಾವ ಫಲಗಳನ್ನು ಕೊಡ್ತಾರೆ? ಎಸ್, ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2026 ಜೂನ್ 2ನೇ ತಾರೀಕು ಬರ್ತಾರೆ. ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ, ನಿಮಗೆ ಅದು 6ನೇ ಮನೆ. ಅದೇ ರೀತಿ ಪುನರ್ವಸು ನಕ್ಷತ್ರದಲ್ಲಿ ಆರಂಭಿಸಿ ಪುಷ್ಯ ನಕ್ಷತ್ರಕ್ಕೆ ಎಂಟ್ರಿ ಆಗಿ ಮತ್ತೆ ಸಿಂಹರಾಶಿಗೂ ಕೂಡ ಎಂಟ್ರಿ ಆಗಿ ಅಲ್ಲಿಂದ ಮತ್ತೆ ವಾಪಸ್ ಕರ್ಕಾಟಕ ರಾಶಿಗೆ ಬಂದು ಮತ್ತು ಎಗೇನ್ ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ 1 ವರ್ಷಗಳ ಕಾಲ ನಿಮ್ಮ ಧನಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಸಾಲ, ರೋಗ, ಸೇವೆ ಈ ಥರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ನಿಮ್ಮ ವ್ಯಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಕಂಟ್ರೋಲನ್ನು ತೆಗೆದುಕೊಳ್ಳುತ್ತಾರೆ ಬೃಹಸ್ಪತಿ ಗುರುಗಳು. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಮಾರ್ಗದರ್ಶನಕ್ಕೆ ಇರುವ ಒಂದು ಶಾಸ್ತ್ರ. ಸೊ ಯಾವುದೇ ಕಾರಣಕ್ಕೂ ಸುಳ್ಳು ಭರವಸೆಗಳಿಗೆ, ಸುಳ್ಳು ಪರಿಹಾರಗಳಿಗೆ ನಿಮ್ಮನ್ನು ನೀವು ಬಲಿ ಕೊಡಬೇಡಿ. ಸಾಕಷ್ಟು ಕಾಲ್ಸ್ ನನಗೆ ಬರ್ತಾ ಇದೆ, ಮೋಸ ಹೋದವರೇ ಈಗ ನನಗೆ ಕಾಲ್ ಮಾಡ್ತಾ ಇರೋದು. ಸೊ ಅವರ ಮಾತು ಕೇಳಿದಾಗ ತುಂಬ ಬೇಜಾರಾಗುತ್ತೆ. ಸೊ ಇನ್ನು ಮುಂದೆ ನಾನು ಪ್ರತಿ ವಿಡಿಯೋದಲ್ಲೂ 1-2 ಲೈನ್ ಇದನ್ನು ಎಚ್ಚರಿಸೋದಕ್ಕೆ ನಾನು ಡೆಫಿನೆಟ್ಲಿ ತಗೊಳ್ತೀನಿ. ಏನಕ್ಕೆ ಅಂದರೆ, ಈಗ ವಶೀಕರಣ ಅಥವಾ ನೀವು ಗಂಡ ಹೆಂಡತಿ ಸಂಬಂಧ, ಗಂಡ ಇನ್ಯಾರ ಜೊತೆನೋ ಸಂಬಂಧ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ಹತಾಶೆಯಲ್ಲಿರ್ತೀರ, ನೋವಲ್ಲಿರ್ತೀರ. ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಒಂದು ತಂಡ ಸಾಕಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಸೊ ಅವರ ಪೀಳಿಗೆ ಹಾಗೆ ಮುಂದುವರಿತಾ ಇದೆ. ಅವರು ನಿಮ್ಗೆ ಹೇಗೆ ಮಾಡ್ತಾರೆ ಅಂದರೆ, ಈ ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮಿಲೆಲ್ಲ ಅವ್ರದ್ದೇನು ವಿಷಯ ಇರಲ್ಲ, 2 ದಿನದಲ್ಲಿ ಪರಿಹಾರ, ಹಾಗೆ ಹೀಗೆ ಎಲ್ಲ ನಾವು ಕಳ್ಳೆಗಾಲದ ಸಿದ್ಧಿ ಜ್ಯೋತಿಷ್ಯರು 2 ನಿಮಿಷದಲ್ಲಿ ಪರಿಹಾರ ಕೊಡ್ತೀವಿ, ಈ ಥರದ್ದೆಲ್ಲ ಹ್ಯಾಡ್ ನೋಡ್ತೀರಾ, ಏನೇನೋ ಹ್ಯಾಡ್ಗಳು ಬರ್ತವೆ. ಸೊ ನೀವು ಕಾಲ್ ಮಾಡ್ತೀರಾ, ಕಾಲ್ ಮಾಡಿದ ತಕ್ಷಣ ನಿಮ್ಮನ್ನು ಎಮೋಷ್ನಲಿ ಹೆಂಗೆ ಅವರು ನಿಮ್ಮನ್ನು ಕಟ್ ಹಾಕಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ಎಲ್ಲರಿಗೂ ಒಂದೇ ಪ್ರಯೋಗವನ್ನು ಮಾಡೋದು. ಸೊ ಯಾರೇ ಫೋನ್ ಮಾಡಲಿ ಇದೇ ಥರದ ಪ್ರಯೋಗ ಮಾಡ್ತಾರೆ. ಮೊನ್ನೆ ನಮ್ಮ ಒಬ್ಬರು ವೀವರ್ಸ್ ಕಾಲ್ ಮಾಡಿದರು, ಪಾಪ ಅವರು ಅಳ್ತಾ ಹೇಳ್ಕೊಂಡ್ರು. ಹಾಗಾಗಿ ಈ ಲೈನ್ನ ನಾನು ಹೇಳ್ತಾ ಇದ್ದೀನಿ. ಅದರಿಂದ ಇವರು ಡಿಪ್ರೆಷನ್ಗೆ ಒಳಗಾಗಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಡ್ ಬಂತು, ಕಾಲ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಅವರು, ಇಲ್ಲ ಆಕೆ ಅವರನ್ನು ವಶೀಕರಣ ಮಾಡ್ಕೊಬಿಟ್ಟಿದ್ದಾಳೆ, ನಿಮ್ಮ ಮೇಲೆ ಗಮನ ಕೊಡೋದೇ ಇಲ್ಲ ಅವರು, ಈಗ ನೀವು ನಾನು ಹೇಳ್ದಂಗೆ ಮಾಡಲಿಲ್ಲ ಅಂದರೆ ನಿಮ್ಮ ಜೀವಕ್ಕೂ ಕಂಟಕ. ಸೊ ಹಾಗಾಗಿ ಮೊದಲು ಒಂದು ಪೂಜೆ ಮಾಡಬೇಕು, ಒಂದಷ್ಟು ದುಡ್ಡು ಹಾಕಿ ಅಂತಾರೆ. ಅದಾದ ಮೇಲೆ ಮತ್ತೆ ಆ ಬಲಿ ಕೊಡಬೇಕು, ಈ ಬಲಿ ಕೊಡಬೇಕು, ಒಂದು ಕುರಿಗಿಷ್ಟು, ಒಂದು ಕೋಳಿಗಿಷ್ಟು, ಈ ರೀತಿ ದುಡ್ಡನ್ನು ಹಾಕ್ಸ್ಕೊಳ್ತಾರೆ. ಇನ್ನೂ ಮುಂದುವರೆದು ಇನ್ನೂ ಏನು ಮಾಡಿದ್ದಾರೆ ಅಂದರೆ, ಆಕೆ ಫೋನ್ ಮಾಡಿ ಕೇಳ್ತಾರೆ ಏನಂತ, ಇಲ್ಲ ನೀವು ಪೂಜೆ ಮಾಡಿದ್ರು ನನ್ನ ಗಂಡ ಏನು ಬದಲಾಗಿಲ್ಲ, ಇನ್ನೂ ಜಾಸ್ತಿ ಒಲವು ಆ ಕಡೆ ಹೋಗಿದೆ ಅಂದಾಗ, ಒಂದು ಕೆಲಸ ಮಾಡಿ, ನಿಮ್ಮ ಕಿವಿಲಿರೋದು, ನಿಮ್ಮ ಕತ್ತಲ್ಲಿರೋದು, ನಿಮ್ಮ ಕೈಯಲ್ಲಿರೋದು ಚಿನ್ನದ್ದೇನಿದೆ ಅದನ್ನೆಲ್ಲ ಒಂದು ಬಟ್ಟೆಗೆ ಕಟ್ಟಿ ಅದ್ರ ಮೇಲೆ ಅರ್ಶಿನ ಕುಂಕುಮ ಹಾಕಿ ನಾನು ಒಂದು ಕಡೆಗೆ ಬರ್ತೀನಿ, ನನಗೆಲ್ಲ ಕೊಟ್ಬಿಡಿ, ಅದಾದ ಮೇಲೆ ನಿಮಗೆಲ್ಲ ಸರಿ ಹೋಗುತ್ತೆ, ನಾನು ನಿಮಗೆ ಅವರನ್ನು ವಶೀಕರಣ ಮಾಡಿಕೊಡ್ತೀನಿ ಅಂತ ಒಂದು ಇದು ಮಾಡಿದ್ದಾರೆ, ಅವರನ್ನು ಟ್ರ್ಯಾಪ್ ಮಾಡಿದ್ದಾರೆ. ಬಟ್ ಅಲ್ಲಿ ಹುಷಾರಾದರು ಅವರು, ಅದನ್ನೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಅಲ್ಲಿವರೆಗೂ ಒಂದು 60-70 ಸಾವಿರ ಕಳೆದುಕೊಂಡಿದ್ದಾರೆ. ಇದು ಹುಚ್ಚುತನ ನೋಡಿ. ಯಾರಿಗೂ ಆ ಪ್ರಯೋಗ ಮಾಡುವಂತಹ ಸಿದ್ಧಿಯಾಗಲಿ ಅಥವಾ ಆ ಥರದ್ದಾಗಲಿ ಇಲ್ಲಿರೋರು ಯಾರಿಗೂ ಬಂದಿಲ್ಲ. ಆ ಥರದ್ದೆಲ್ಲ ಕ್ರಿಯೆಗಳನ್ನು ಮಾಡಲಿಕ್ಕೆ ಅವರೆಲ್ಲ ತುಂಬ ದೂರದಲ್ಲಿರ್ತಾರೆ. ಈ ಥರ ಎಲ್ಲ ನಿಮಗೆ ಫೋನ್ ಮುಖಾಂತರನೋ ಇನ್ಯಾವುದ್ರ ಮುಖಾಂತರನೋ ಸಿಗೋದಿಲ್ಲ, ಸೋಷಿಯಲ್ ಮೀಡಿಯಾ ಮುಖಾಂತರನೋ ಸಿಗೋದಿಲ್ಲ.
ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ನಿಮ್ಮ ಜಾತಕದಲ್ಲಿ ನಿಮಗೆ ಆ ವೇದನೆಯ ಸಮಯಗಳು ಬಂದಿರುತ್ತೆ. ಹಾಗಾಗಿ ನಿಮ್ಮ ಗಂಡನಿಂದ ವೇದನೆಯನ್ನು ಅನುಭವಿಸ್ತೀರಾ, ಮಕ್ಕಳಿಂದ ಅನುಭವಿಸ್ತೀರಾ, ಅತ್ತೆ ಸೊಸೆ ಮಾವ ಈ ಥರ ನಿಮ್ಮ ಸಂಬಂಧಗಳಿಂದ ವೇದನೆಗಳನ್ನು ಅನುಭವಿಸ್ತೀರಾ. ಸೊ ಇದೆಲ್ಲವೂ ನಿಮ್ಮ ಜಾತಕದಲ್ಲಿ ಡಿಸೈಡ್ ಆಗಿರುತ್ತೆ. ಹಾಗಾಗಿ ಈ ಥರದ ಸುಳ್ಳು ಜ್ಯೋತಿಷ್ಯರನ್ನು, ಸುಳ್ಳು ಈ ಪಂಡಿತರನ್ನು, ತಾಂತ್ರಿಕರನ್ನು ನಂಬಕ್ಕೆ ಹೋಗಬೇಡಿ. ಸಾಕಷ್ಟು ಜನ ನಿಮ್ಮ ದುಡ್ಡಲ್ಲಿ ಅವರವರು ಚೆನ್ನಾಗಿ ಮನೆ ಮಾಡ್ಕೊಂಡಿದ್ದಾರೆ, ಅವರವರ ಮನೆಯನ್ನು ಉದ್ಧಾರ ಮಾಡ್ಕೊಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಿಮಗೆ ಅಂಥವರಿಂದ ಪರಿಹಾರಗಳಂತೂ ಸಿಗೋದಿಲ್ಲ. ಬಟ್ ನೀವು ಮಾನಸಿಕವಾಗಿ ಗಟ್ಟಿಯಾಗಿ ಇದ್ದುಕೊಂಡು ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ಯಾವಾಗ ನಿಮಗೆ ಶುಭ ದಿನಗಳಿವೆ ಅದನ್ನು ತಿಳಿದುಕೊಂಡು ಸಾಮಾನ್ಯವಾಗಿ ನೀವು ನಿಮ್ಮ ಮನೆ ದೇವರಿಗೆ ಮಾಡುವಂತಹ ಪೂಜೆಗಳು, ಪ್ರತಿದಿನ ನೀವು ದೇವರನ್ನು ನೆನೆಸ್ಕೊಳ್ಳೋದು, ದೇವಸ್ಥಾನಗಳಿಗೆ ಹೋಗೋದು ಅಷ್ಟೇ ಸಾಕು ದೇವರಿಗೆ. ಸೊ ದೇವರು ಕೂಡ ನಿಮ್ಮ ಕರ್ಮಗಳಲ್ಲಿ ಭಾಗಿಯಾಗಲ್ಲ, ಇದೆಲ್ಲವೂ ನೆನಪಿರಲಿ. ಸೊ ಹಾಗಾಗಿ ಆ ಥರದ ಪ್ರಯತ್ನಗಳಿಗೆ ಯಾರೂ ಮುಂದಾಗಬೇಡಿ. ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನು ಹೇಳ್ತಾ ಬರ್ತೀನಿ. ಗೊತ್ತಿಲ್ಲ, ಒಬ್ಬರು ಬದಲಾದರೆ ಸಾಕು, ಒಬ್ಬರು ಇದರಿಂದ ಎಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಸಾಕು. ಸೊ ನಾವು ಮಾಡುವ ಪ್ರಯತ್ನಕ್ಕೆ ಅದೊಂದು ರೀತಿ ಸಫಲತೆ ಸಿಗುತ್ತೆ. ಸೊ ಈಗ ಗುರುವಿನ ವಿಚಾರಕ್ಕೆ ಬರೋಣ. ಗುರು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಮೊದಲನೇದು 6ನೇ ಮನೆ ಅಂದ ತಕ್ಷಣ ಸಾಲ. ಸೊ ನೀವು ಇಷ್ಟು ದಿನ ಸಾಲ ತೀರಿಸೋದಕ್ಕೆ ಪರದಾಡ್ತಾ ಇದ್ರಿ, ಈಗ ಗುರು ಅದಕ್ಕೆ ಅವಕಾಶಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ. ಒಂದು ದೊಡ್ಡ ಲಾಭವನ್ನು ಕೊಟ್ಟು ನಿಮ್ಮ ಹಳೆಯ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಬಂದ ಹಣದಿಂದ ಸಾಲವನ್ನು ತೀರಿಸ್ಕೊಳ್ಳಿ. ಅದೇ ರೀತಿ ನೀವು ಹೊಸದಾಗಿ ಕಂಪ್ನಿ ಶುರು ಮಾಡ್ತಾ ಇದ್ದೀರಾ, ಅಥವಾ ಆಲ್ರೆಡಿ ಒಂದು ಕಂಪ್ನಿ ಇದೆ, ಅದನ್ನು ವಿಸ್ತರಣೆ ಮಾಡಬೇಕು, ಅದಕ್ಕೆ ಸಾಲ ಸೌಲಭ್ಯ ಬೇಕು ಅಂದರೂ ಈಗ ನಿಮಗೆ ಸಾಲ ಸುಲಭವಾಗಿ ಸಿಗುತ್ತೆ. ಸೊ 6ನೇ ಮನೆ ಆ ಥರದ ವಿಚಾರಗಳಿಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಅದೇ ರೀತಿ ಈ ಸೇವೆಯನ್ನು ತಿಳಿಸುವಂತಹ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದರಿಂದ ನಿಮ್ಮ ಕೈ ಕೆಳಗಡೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರ ಎಫರ್ಟ್ ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಅವರಿಗೆ ಸರಿಯಾದ ಸಂಬಳವನ್ನು ಕೊಡಿ, ಅವರಿಗೆ ಕೊಡಬೇಕಾದ ಗೌರವವನ್ನು ಕೊಟ್ಟುಬಿಡಿ. ಆಗ ಡೆಫಿನೆಟ್ಲಿ ನಿಮ್ಮ ಲಾಭ ದುಪ್ಪಟ್ಟಾಗುತ್ತೆ. ಏನಕ್ಕೆ ಅಂದರೆ 6ನೇ ಮನೆ ಅದನ್ನೇ ತಿಳಿಸೋದು. ಸೊ ಅವರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಅದೇ ರೀತಿ 6ನೇ ಮನೆ ನಮ್ಮ ಕಾಂಪಿಟೇಟರ್ಸನ್ನು ಸೂಚಿಸುತ್ತೆ. ಸೊ ಹಾಗಾಗಿ ನಿಮ್ಮ ಕಾಂಪಿಟೇಟರ್ಸನ್ನು ಗೆಲ್ಲೋದಕ್ಕೆ ನಿಮಗೆ ಗುರು ಜ್ಞಾನವನ್ನು ಕೊಡ್ತಾರೆ. ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ವ್ಯಾಪಾರ ವೃದ್ಧಿಯಾಗುತ್ತೆ. ಶತ್ರುಗಳು ಅವರು ಮಾಡುವ ತಪ್ಪಿನಿಂದ ನಿಮಗೆ ಲಾಭಗಳು ಜಾಸ್ತಿ ಆಗಬೇಕು, ಆ ರೀತಿ ಆಗುತ್ತೆ. ಸೊ ಅವರೇ ಒಂದು ರೀತಿ ಬಂಡವಾಳ, ಅವರೇನು ಮಿಸ್ಟೇಕ್ ಮಾಡ್ತಾರೋ ಅದು ನಿಮಗೆ ಲಾಭ ಆಗುತ್ತೆ. ಸೊ ಹಾಗಾಗಿ ಶತ್ರುಗಳನ್ನು ಜಯಿಸ್ತೀರಾ, ನಿಮ್ಮ ಲಾಭ ಜಾಸ್ತಿ ಆಗುತ್ತೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಗುರು ಜ್ಞಾನವನ್ನು ಹೆಚ್ಚು ಮಾಡ್ತಾರೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಒಳ್ಳೆಯ ರಿಸಲ್ಟನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರ್ಯಾರು ಈ ಒಂದು ವರ್ಷಗಳ ಕಾಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದೀರಲ್ಲ, ನಿಮಗೆಲ್ಲ ಗುಡ್ ನ್ಯೂಸ್. ಅದೇ ರೀತಿ 6ನೇ ಮನೆಯನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಇದಕ್ಕೂ ಕೂಡ ನಾವು ನೋಡ್ತೀವಿ. ಅಂದರೆ ಈಗ ಯಾರ್ಯಾರು ಇನ್ನೊಬ್ಬರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಮಾರ್ಗದರ್ಶನ ಪರಿಹಾರಗಳನ್ನು ಕೊಡ್ತಾರಲ್ಲ, ಸೊ ಅದೆಲ್ಲವೂ 6ನೇ ಮನೆ ಕನೆಕ್ಟ್ ಆಗುತ್ತೆ. ಅಂದರೆ ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಜ್ಯೋತಿಷಿಗಳಿರ್ಬೋದು, ವಾಸ್ತು ತಜ್ಞರಿರ್ಬೋದು, ಪೊಲೀಸರು ಕೂಡ ಹೌದು. ಸೊ ಹಾಗಾಗಿ ಇನ್ನೊಬ್ಬರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡುವಂತಹ ವೃತ್ತಿಯಲ್ಲಿರೋರಿಗೆ ಡೆಫಿನೆಟ್ಲಿ ಆರ್ಥಿಕ ಲಾಭ ತುಂಬ ಚೆನ್ನಾಗಾಗುತ್ತೆ. ಸೊ ಬಟ್ ಈಗ ನೀವು ಧರ್ಮ ಮಾರ್ಗದಲ್ಲಿರಬೇಕು. ಇನ್ನೊಬ್ಬರ ಸಮಸ್ಯೆಯನ್ನು ಬಂಡವಾಳ ಮಾಡಿಕೊಂಡು ನೀವು ಹೆಚ್ಚು ದುಡ್ಡು ಮಾಡಿಕೊಳ್ಳೋದಕ್ಕೆ ಮುಂದಾದರೆ ಸ್ವಲ್ಪ ಹೊಡೆತಗಳು ಬೀಳುತ್ತದೆ. ಸೊ ಹಾಗಾಗಿ ಸ್ವಲ್ಪ ಧರ್ಮ ಮಾರ್ಗದಲ್ಲಿದ್ದು ನಿಮ್ಮ ಜ್ಞಾನವನ್ನು ಸರಿಯಾಗಿ ಬಳಸ್ಕೊಂಡು ಸೂಕ್ತ ಮಾರ್ಗದರ್ಶನ ಪರಿಹಾರಗಳನ್ನು ಕೊಟ್ಟರೆ ಆಟೋಮೆಟಿಕ್ ನಿಮಗೆ ಧನಲಾಭ ಖಂಡಿತ ಚೆನ್ನಾಗಿರುತ್ತೆ. 6ನೇ ಮನೆ ಹಳೆಯ ಬಾಕಿ ವಸೂಲಿಗೂ ಕೂಡ ಕಾರಣ ಆಗುತ್ತೆ. ಸೊ ಹಾಗಾಗಿ ತುಂಬ ದಿನದಿಂದ ಒಂದು ಹಣ ಬರಬೇಕಿತ್ತು, ನೀವು ಕೊಟ್ಟ ಹಣ ಸಾಲದ ರೂಪದಲ್ಲಿ ಕೊಟ್ಟಿದ್ರಿ, ವಾಪಸ್ ಬರ್ತಾ ಇಲ್ಲ, ಅವ್ರಿಗೂ ಕೊಡೋದಕ್ಕೆ ಅವಕಾಶಗಳು ಕ್ರಿಯೇಟ್ ಆಗಿಲ್ಲ. ಈಗ ಗುರು ಬಂದಿದ್ದಾರೆ, ಅವರಿಗೂ ಒಂದಷ್ಟು ಅವಕಾಶಗಳು ಕ್ರಿಯೇಟ್ ಆಗುತ್ತೆ, ನಿಮ್ಮ ಹಣ ನಿಮಗೆ ವಾಪಸ್ ಬರುತ್ತೆ. ಅದೇ ರೀತಿ 6ನೇ ಮನೆ ಈ ಕೋರ್ಟ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ಹಣದ ವಿಚಾರಗಳು, ಆಸ್ತಿಯ ವಿಚಾರಗಳಲ್ಲಿ ತುಂಬ ದಿನದಿಂದ ನೀವು ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದರೆ ಅಂತಿಮವಾಗಿ ನಿಮಗೆ ರಿಸಲ್ಟ್ ನಿಮ್ಮ ಪರವಾಗಿ ಬರೋ ಥರ ಗುರು ಆಶೀರ್ವಾದ ಮಾಡ್ತಾರೆ. ಸೊ ಅಲ್ಲೂ ಕೂಡ ನಿಮ್ಮ ಪರವಾಗಿರುತ್ತೆ.
ಗುರುವಿನ ಒಂದು ಈ ಸಂಚಾರ. ಇದರ ಜೊತೆಗೆ 6ನೇ ಮನೆ ಅಂದರೆ ರೋಗಸ್ಥಾನ. ಈಗ ನೀವು ನಿಮ್ಮ ಆರೋಗ್ಯದ ಮೇಲೆ ಹೂಡಿಕೆಯನ್ನು ಮಾಡಬೇಕು. ಅಂದರೆ ಜಿಮ್ಮಿಗೆ ಸೇರಿಕೊಳ್ತೀರಾ, ಅಲ್ಲೊಂದಷ್ಟು ಹಣ ಹೂಡಿಕೆ ಮಾಡ್ದಂಗೆ. ಜೊತೆಗೆ ಸ್ಪೆಷಲ್ ಡಯಟ್ ಮಾಡ್ಕೋಬೇಕು, ಸ್ಪೆಷಲ್ ಕೇರ್ ತಗೋಬೇಕು, ಅದಕ್ಕೆ ಹೆಚ್ಚು ಖರ್ಚು ಮಾಡಬೇಕು. ಆಗ ಗುರು ನಿಮ್ಮ ಆರೋಗ್ಯವನ್ನು ಕಂಟ್ರೋಲಲ್ಲಿ ಇಡ್ತಾರೆ. ಸೊ ಅದರ ಕಡೆ ಗಮನ ಕೊಡಿ. ಒಂದಷ್ಟು ಹಣನ ನಿಮ್ಮ ಆರೋಗ್ಯಕ್ಕಾಗಿ ಖರ್ಚು ಮಾಡಿ, ಸರಿಯಾಗಿ ಬಳಸ್ಕೊಳ್ಳಿ. ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ. ಯಾಕೆಂದರೆ 6ನೇ ಮನೆಯನ್ನು ನಮ್ಮ ದೈನಂದಿನ ಚಟುವಟಿಕೆಗೂ ಕೂಡ ನೋಡ್ತೀವಿ. ಸೊ ಆ ಚಟುವಟಿಕೆಯಲ್ಲಿ ಶಿಸ್ತನ್ನು ಅಳವಡಿಸ್ಕೊಂಡ್ರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಒಂದು ಕಡೆ ಆರೋಗ್ಯದ ಕಡೆ ಗಮನ ಕೊಡಿ, ಸ್ವಲ್ಪ ಅಲ್ಲಿಗೂ ಇನ್ವೆಸ್ಟ್ಮೆಂಟ್ ಮಾಡಿ, ಮತ್ತು ನಿಮ್ಮ ದೈನಂದಿನ ಚಟುವಟಿಕೆಗಳು ತುಂಬ ಶಿಸ್ತಿನಿಂದ ಇರಲಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ 6ನೇ ಮನೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಸೂಚಿಸುವ, ಲಾಭವನ್ನು ಸೂಚಿಸುವ ಅಧಿಪತಿ ಗುರು ಸಂಚಾರ ಮಾಡ್ತಾ ಇದ್ದಾರೆ. ಅದು ಉಚ್ಚ ಸ್ಥಾನದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಹಾಗೆ 6ನೇ ಮನೆಯನ್ನು ಉಪಚಯ ಸ್ಥಾನ ಅಂತಲೂ ಕರೀತಾರೆ. ಉಪಚಯ ಸ್ಥಾನ ಅಂದರೆ ಸಮಯ ಕಳೆದಂತೆ ಅಭಿವೃದ್ಧಿಯನ್ನು ಹೊಂದುವುದು. ಸೊ ಆರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಹೋಗ್ತಾ ಹೋಗ್ತಾ ಒಳ್ಳೆಯ ಅಭಿವೃದ್ಧಿಗಳನ್ನು ಈ ಉಪಚಯ ಸ್ಥಾನ ತಂದುಕೊಡುತ್ತೆ. ಸೊ ಉಪಚಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದು ನಿಮ್ಮ ಲಾಭ ಮತ್ತು ಧನಸ್ಥಾನದ ಅಧಿಪತಿ. ಹಾಗಾಗಿ ಆ ಎರಡೂ ಮನೆಯನ್ನು ಸಮಯ ಕಳೆದಂತೆ ಇಂಪ್ರೂವ್ ಮಾಡ್ತಾರೆ. ಸೊ ಹಾಗಾಗಿ ಗುರುವಿನ ಬಲಕ್ಕಾಗಿ ಗುರುಗಳ ದರ್ಶನ ಮಾಡೋದು, ಹಿರಿಯರಿಗೆ ಗೌರವ ಕೊಡೋದು, ವಿದ್ಯಾದಾನ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾಯಿರಿ. ಸಮಾಜದಲ್ಲಿ ಒಂದು ಸ್ವಲ್ಪ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ಡೆಫಿನೆಟ್ಲಿ ಗುರುವಿನ ಆಶೀರ್ವಾದ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಗುರು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ನಿಮಗೆ ಕೊಡ್ತಾ ಇರುವ ಫಲಗಳಾದರೆ, ಅದೇ 6ನೇ ಮನೆಯಲ್ಲಿ ಕುಂತು ಗುರು 5, 7, 9ನೇ ದೃಷ್ಟಿಯನ್ನು ಕೊಡ್ತಾರೆ. 5ನೆಯ ದೃಷ್ಟಿ ನಿಮ್ಮ ಕರ್ಮಸ್ಥಾನ ಆಗುತ್ತೆ. ಅಂದರೆ ನಿಮ್ಮ 10ನೇ ಮನೆಗೆ ಗುರುವಿನ 5ನೇ ದೃಷ್ಟಿ ಬೀಳುತ್ತೆ. ಅದೇ ರೀತಿ ನಿಮ್ಮ 12ನೇ ಮನೆ ಮಕರ ರಾಶಿಗೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ಇನ್ನು ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಧನಸ್ಥಾನಕ್ಕೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ಧನಸ್ಥಾನದ ಅಧಿಪತಿ ಗುರುವೇ ಆಗಿರ್ತಾರೆ. ಸೊ ಇದೆಲ್ಲದರ ಲೆಕ್ಕಾಚಾರದ ಪ್ರಕಾರ 10ನೇ ಮನೆ ಅಂತ ಬಂದಾಗ ಅದು ನಿಮ್ಮ ಕರ್ಮಸ್ಥಾನ, ಅಧಿಕಾರ. ಸೊ ಹಾಗಾಗಿ ಹೊಸದಾಗಿ ಯಾರ್ಯಾರು ಕೆಲಸ ಹುಡುಕ್ತಾ ಇದ್ದೀರಾ, ನಿಮಗೆ ಒಳ್ಳೆಯ ಕೆಲಸ ಸಿಗುತ್ತೆ. ಸಂಬಳ ಹೆಚ್ಚಾಗಬೇಕು ಅಂತ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀರಾ, ನಿಮ್ಮ ಸಂಬಳ ಹೆಚ್ಚಾಗುತ್ತೆ. ಉನ್ನತ ಸ್ಥಾನಕ್ಕೆ ಬಡ್ತಿ ಸಿಗಬಹುದು. ನಿಮ್ಮ ಮೇಲಧಿಕಾರಿಗಳಿಂದ, ಹಿರಿಯರಿಂದ, ಹೈಕಮಾಂಡಿಂದ. ಸೊ ಓವರಾಲ್ ನಿಮಗೆ ಬೆಂಬಲ ಸಿಗುತ್ತೆ. ನಿಮ್ಮ ಕೆಲಸದ ವಾತಾವರಣ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನೀವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ನಿಮ್ಮ ಕೆರಿಯರಲ್ಲಿ, ಲೈಕ್ ನೀವೇನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಅದು ಗೌರ್ಮೆಂಟ್ ಕೆಲಸ ಇರ್ಬೋದು ಅಥವಾ ಪ್ರೈವೇಟ್ ಎಂಪ್ಲಾಯೀಸ್ ಇರ್ಬೋದು, ನಿಮಗೆ ನಿಮ್ಮ ಕ್ಷೇತ್ರಗಳಲ್ಲಿ ಒಂದು ಗೌರವ, ಒಂದು ಮಾನ್ಯತೆ, ಜೊತೆಗೆ ನಿಮಗೆ ಆರ್ಥಿಕ ಲಾಭ ಆಗುವಂತಹ ಸ್ಥಿತಿಗತಿಗಳು ಎದುರಾಗುತ್ತೆ 10ನೇ ಮನೆಗೆ ಸಂಬಂಧಪಟ್ಟಂತೆ. ಇನ್ನು 12ನೇ ಮನೆ ವ್ಯಯಸ್ಥಾನ. ಸೊ ನಿಮ್ಮ ಖರ್ಚು ವೆಚ್ಚಗಳ ಕಂಟ್ರೋಲ್ ಗುರುವಿನ ಕೈಯಲ್ಲಿರುತ್ತೆ. ಈ ವಿದೇಶದಲ್ಲಿ ಏನು ಎಜುಕೇಷನ್ಗೆ ಟ್ರೈ ಮಾಡ್ತಾ ಇದ್ದು ವೀಸಾ ರಿಲೇಟೆಡ್ ಇಶ್ಯೂಸ್ ಇದ್ದರೆ, ಈ ಅಡ್ಮಿಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೊಂದರೆಗಳಿದ್ದರೆ ಅದೆಲ್ಲವೂ ಬಗೆಹರಿಯುತ್ತದೆ. ಅದಕ್ಕಾಗಿ ಒಂದಷ್ಟು ಖರ್ಚುಗಳಾಗತ್ತೆ. ಅಂದರೆ ಗುರು 12ನೇ ಮನೆಗೆ ದೃಷ್ಟಿಯನ್ನು ಕೊಟ್ಟಾಗ ಅದು ಶುಭ ವ್ಯಯಗಳಾಗಬೇಕು. ವಿದೇಶಗಳಲ್ಲಿ ಕೆಲಸ ಹುಡುಕೋರಿಗೆ ಕೆಲಸ ಸಿಗುತ್ತೆ. ಈ ವಿದೇಶಿ ಸಂಬಂಧಿತ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೂ ಕೂಡ ಈ 12ನೇ ಮನೆಗೆ ಗುರು ದೃಷ್ಟಿಯನ್ನು ಕೊಡ್ತಾ ಇರೋದ್ರಿಂದ ತುಂಬ ನಿಮ್ಮ ಲಾಭ ಗಳಿಕೆ ಚೆನ್ನಾಗಿರುತ್ತೆ. ವಿದೇಶ ಪ್ರಯಾಣವನ್ನು ಮಾಡ್ತೀರಾ. ಸೊ ಹಾಗಾಗಿ ಒಂದಷ್ಟು ಒಳ್ಳೆಯ ಖರ್ಚುಗಳು ಈ 12ನೇ ಮನೆಗೆ ಸಂಬಂಧಪಟ್ಟಂತೆ ಆಗುತ್ತೆ. ಆ ಒಳ್ಳೆಯ ಖರ್ಚುಗಳನ್ನೇ ನೀವು ಮಾಡಬೇಕು. ಮಾಡಲಿಲ್ಲ ಅಂದರೆ ಬೇರೆ ಥರದ ಖರ್ಚುಗಳು ಎದುರಾಗಿ ಸೊ ಸುಮ್ಮನೆ ನಿಮ್ಮಿಂದ, ನಿಮ್ಮ ಬ್ಯಾಂಕಿಂದ ದುಡ್ಡು ಬೇರೆ ವಿಚಾರಗಳಿಗೆ ಹರಿದು ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡೋದು, ಅನಾಥಾಶ್ರಮ, ಅಂಗವಿಕಲರು ಇಂಥವರಿಗೆ ಸಹಾಯ ಮಾಡೋದು, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಖರ್ಚು ಮಾಡೋದು, ಇದನ್ನು ಸ್ವಲ್ಪ ಮಾಡ್ತಾ ಬನ್ನಿ. ಬೇಡದ ಖರ್ಚುಗಳು ಕಡಿಮೆಯಾಗಿ ನಿಮ್ಮ ಲಾಭ ಗಳಿಕೆಯು ಜಾಸ್ತಿಯಾಗಿ ಶುಭ ವ್ಯಯಗಳನ್ನು ಗುರು ಇಷ್ಟಪಡೋದ್ರಿಂದ ಸ್ವಲ್ಪ ಈ ಮನೆಗೆ ಸಂಬಂಧಪಟ್ಟಂತಹ ಇನ್ವೆಸ್ಟ್ಮೆಂಟ್, ವೆಹಿಕಲ್ಗೆ ಸಂಬಂಧಪಟ್ಟಂತಹ ಇನ್ವೆಸ್ಟ್ಮೆಂಟ್, ಮಕ್ಕಳಿಗೆ ಸಂಬಂಧಪಟ್ಟಂತಹ ಇನ್ವೆಸ್ಟ್ಮೆಂಟ್, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಇನ್ವೆಸ್ಟ್ಮೆಂಟ್,
ಈ ಥರ ಆ ಪ್ಲ್ಯಾನನ್ನು ಮಾಡಿಕೊಂಡ್ರೆ ಒಳ್ಳೆಯ ವ್ಯಯಗಳು ಮುಂದಿನ ದಿನಗಳಲ್ಲಿ ಒಂದು ಲಾಭಗಳಾಗಿ ನಿಮ್ಮನ್ನು ಕಾಪಾಡ್ತದೆ. ಇದಿಷ್ಟು 12ನೇ ಮನೆಗೆ ಸಂಬಂಧಪಟ್ಟಿದ್ದು. ಅದೇ ರೀತಿ ಈಗ ನಿಮ್ಮ 2ನೇ ಮನೆ ಧನಸ್ಥಾನ, ಅಧಿಪತಿಯೇ ಗುರು, ಅಲ್ಲಿಗೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹಂತ ಹಂತವಾಗಿ ಹೆಚ್ಚಾಗಬೇಕು, ಅದಕ್ಕೆ ಅವಕಾಶಗಳು ಕ್ರಿಯೇಟ್ ಆಗ್ತದೆ. ಸೊ ಅದನ್ನು ಸರಿಯಾಗಿ ಬಳಸ್ಕೋಬೇಕು. ನಿಮ್ಮ ಮಾತು ಪ್ರಬುದ್ಧತೆಯಲ್ಲಿರುತ್ತೆ, ತುಂಬ ಚೆನ್ನಾಗಿ ಮಾತಾಡ್ತೀರಾ, ಮಾರ್ಗದರ್ಶನವೂ ಕೂಡ ತುಂಬ ಚೆನ್ನಾಗಿ ಕೊಡ್ತೀರಾ. ಕುಟುಂಬದಲ್ಲಿ ಒಂದಷ್ಟು ಶುಭ ವಿಚಾರಗಳು ಎದುರಾಗುತ್ತೆ, ಯಾಕೆಂದರೆ ಕುಟುಂಬ ಸ್ಥಾನನೂ ಕೂಡ ಹೌದಲ್ವಾ. ಸೊ ಹಾಗಾಗಿ ಈ ಸಂತಾನಕ್ಕೆ ಏನೋ ಟ್ರೈ ಮಾಡ್ತಾ ಇದ್ದರೆ ಅದು ದೀರ್ಘಕಾಲದ ರೋಗ ಇದ್ದು ಈಗ ಅದರಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಸಂತಾನದ ವಿಚಾರಗಳಲ್ಲಿ ಶುಭ ಸುದ್ದಿಗಳು ಎದುರಾಗಬಹುದು. ಈಗ ಗುರು ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಅಲ್ಲಿಂದ ನಾವು 5ನೇ ಮನೆಯನ್ನು ನೋಡಿ 5ನೇ ಮನೆಯಿಂದ ಗುರುವಿನ ಲೆಕ್ಕಾಚಾರ ಹಾಕ್ಕೊಂಡ್ರೆ ಅಲ್ಲಿ 2ನೇ ಮನೆ ಆಗುತ್ತೆ. ಸೊ ಹಾಗಾಗಿ ಶುಭ ಸುದ್ದಿಗಳು ಖಂಡಿತ ಇದೆ. 6ನೇ ಮನೆ ಆಗಿರೋದರಿಂದ ಸ್ವಲ್ಪ ದೀರ್ಘಕಾಲದಿಂದ ಇದಕ್ಕೆ ಏನು ನೀವು ಟ್ರೈ ಮಾಡ್ತಾ ಇದ್ದೀರಾ ಸಂತಾನದ ವಿಚಾರದಲ್ಲಿ, ಈಗ ಅದಕ್ಕೆ ಶುಭ ಸುದ್ದಿಗಳನ್ನು ಕೊಡ್ತಾರೆ. ಇನ್ನು ಗಂಡ ಹೆಂಡತಿಯ ವಿಚಾರ ಬಂದರೆ ನಿಮ್ಮ ಲಗ್ನದಿಂದ ನಿಮ್ಮ ರಾಶಿಯಿಂದ 7ನೇ ಮನೆ ಸಿಂಹರಾಶಿ, ಸಿಂಹರಾಶಿಗೆ ಗುರುವನ್ನು ಲೆಕ್ಕ ಹಾಕೊಂಡಾಗ ಅದು 12ನೇ ಮನೆಯಲ್ಲಿದೆ. ಸೊ ಹಾಗಾಗಿ ಗಂಡ ಹೆಂಡತಿಯ ನಡುವೆ ಒಂದು ರೀತಿ ಮನಸ್ತಾಪಗಳು, ಪರಸ್ಪರ ವಿರೋಧ ಭಾವಗಳಿವೆ. ಸೊ ಒಬ್ಬರಿಗೆ ಒಬ್ಬರದ್ದು ವಿಚಾರಗಳು ಸರಿ ಬರ್ತಾ ಇಲ್ಲ, ಪರಸ್ಪರ ತಪ್ಪುಗಳ ಹುಡುಕಾಟದಲ್ಲಿದ್ದೀರಾ. ಇದರಿಂದ ನಿಮಗೆ ಸ್ವಲ್ಪ ಗಂಡ ಹೆಂಡತಿಯ ನಡುವೆ ಸಂಘರ್ಷಗಳು ಎದುರಾಗುತ್ತೆ. 12ನೇ ಮನೆ ವ್ಯಯ. ಸೊ ಹಾಗಾಗಿ ನಿಮ್ಮ ಪತಿಯ ವಿಚಾರಕ್ಕೋ ನಿಮ್ಮ ಪತ್ನಿಯ ವಿಚಾರಕ್ಕೋ ಒಂದಷ್ಟು ಖರ್ಚುಗಳು ಎದುರಾಗುತ್ತೆ. ಅದೇ ರೀತಿ ಮದುವೆಗೆ ಟ್ರೈ ಮಾಡ್ತಾ ಇದ್ದರೆ, ತುಂಬ ವರ್ಷಗಳಿಂದ ಆ ಮದುವೆಯ ಭಾಗ್ಯ ಸಿಗ್ತಾ ಇಲ್ಲ ಅಂತ ನೀವು ಕಾಯ್ತಾ ಇದ್ದರೆ ಈಗ ಅವಕಾಶಗಳು ಬರುತ್ತೆ. ಆರಂಭದಲ್ಲಿ ಬರೀ ಚರ್ಚೆಯಲ್ಲೇ ಇರುತ್ತೆ, ಬಟ್ ಅಂತಿಮವಾಗಿ ನಿಮಗೆ ಅದರಲ್ಲಿ ಶುಭ ಸುದ್ದಿಗಳು ಸಿಗುತ್ತೆ. ಇನ್ನು ತಿಂಗಳ ಭವಿಷ್ಯ ಹೇಳಬೇಕಾದ್ರೆ ಬೇರೆ ಗ್ರಹಗಳ ಲೆಕ್ಕಾಚಾರಗಳನ್ನು ತೆಗೆದುಕೊಂಡು ಶನಿ ಮಹಾತ್ಮರಿದ್ದಾರೆ, ರಾಹು ಕೇತು ಇದ್ದಾರೆ. ಸೊ ಅವರ ಒಂದು ವಿಚಾರಗಳನ್ನು ತೆಗೆದುಕೊಂಡು ಬೇರೆ ಬೇರೆ ವಿಚಾರಗಳನ್ನು ನಾವು ಅಲ್ಲಿ ಗಮನ ಹರಿಸ್ಬೋದು. ಈಗ ಬರೀ ಗುರುವಿನ ಸಂಚಾರ, ಗುರು ಏನು ಫಲಗಳನ್ನು ಕೊಡಬಹುದು ಅನ್ನೋದನ್ನು ತುಂಬ ವೈಜ್ಞಾನಿಕವಾಗಿ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಗುರು ನಿಮ್ಮ 12ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರಲ್ಲ, ಸೊ ಹಾಗಾಗಿ ಸ್ವಲ್ಪ ಈಗ ನಿದ್ದೆಗೆ ಸ್ವಲ್ಪ ಭಂಗ ಆಗಿತ್ತು. ಯಾಕೆಂದರೆ ರಾಹು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ, ಓವರ್ ಥಿಂಕಿಂಗ್ ಜಾಸ್ತಿ ಆಗಿದೆ, ಎಲ್ಲೋ ಒಂದು ಕಡೆ ಅನುಮಾನಗಳು ನಿಮ್ಮನ್ನು ಆವರಿಸ್ಕೊಂಡಿದ್ವು. ಈಗ 12ನೇ ಮನೆ ಶಯನ ಸ್ಥಾನಕ್ಕೆ ಗುರು ಬಂದು ಸ್ವಲ್ಪ ನೆಮ್ಮದಿಯನ್ನು ಕೊಟ್ಟು ರಾತ್ರಿ ಆದರೆ ನಿದ್ದೆ ಬರೋ ರೀತಿ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನಿಮ್ಮ ತಲೆಯಲ್ಲಿರುವ ಅನುಮಾನಗಳನ್ನು, ಓವರ್ ಥಿಂಕಿಂಗನ್ನು ಕಡಿಮೆ ಮಾಡಿ. ಡೆಫಿನೆಟ್ಲಿ ಗುರು ಬಂದಿರೋದೇ ನಿಮ್ಮನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯೋದಕ್ಕೆ. ಸೊ ನೀವು ಬರೀ ಸೇವೆ ಕೆಲಸ ಅಂತ ನೀವು ಮುನ್ನುಗ್ಗಿ ಹಣ ಕೀರ್ತಿ ನಿಮ್ಮನ್ನು ಫಾಲೋ ಮಾಡುತ್ತೆ. ಇದು ಓವರಾಲ್ ನಾನಿಷ್ಟೊತ್ತು ಹೇಳಿದರ ತಾತ್ಪರ್ಯ. ಸೊ ಅರ್ಥ ಮಾಡ್ಕೊಳ್ಳಿ, ಗುರುಗೆ ಅದೇ ಬೇಕಾಗಿರೋದು. ಕೇವಲ ಫೋಕಸ್ ನಿಮ್ಮ ಕೆಲಸದ ಮೇಲೆ, ನಿಮ್ಮ ಸೇವೆ ಮೇಲೆ ಮಾಡ್ಕೊಳ್ಳಿ, ಮಿಕ್ಕಿದ್ದೆಲ್ಲ ನಿಮ್ಮನ್ನು ಫಾಲೋ ಮಾಡುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.